ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಯಾರಾದರೂ ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ, ಸ್ನೇಹಿತರೆ ಈ ವಿಡಿಯೋನಲ್ಲಿ ಜಸ್ಟ್ ಒಂದು ಚಿತ್ರರಂಗದ ಬಗ್ಗೆ ಒಂದು ಸುದ್ದಿ ಮಾಡಿರೋದು. ಯಾಕಂದರೆ ಚಿತ್ರರಂಗ ಅಂದರೂ ಕೂಡ ಒಂದು ನಿರ್ಲಕ್ಷ್ಯ ಮಾಡಬಾರ್ದು. ಇದರಿಂದ ಕೂಡ ನಮ್ಮ ಸರ್ಕಾರಕ್ಕೆ ತುಂಬಾ ತೆರಿಗೆ ವಸೂಲಾಗುತ್ತೆ. ಅದೊಂದು ಗಮನದಲ್ಲಿಟ್ಕೊಂಡು ನಾನು ಸುದ್ದಿ ಮಾಡಿರೋದು. ಯಾಕಂದರೆ ಇಲ್ಲಿ ಕೋಟ್ಯಾಂತರ ರೂಪಾಯಿ ವಸೂಲಾಗುತ್ತೆ, ಸರ್ಕಾರಕ್ಕೆ ವಸೂಲಾಗುತ್ತೆ. ಅಲ್ಲಿ ಟೋಟಲಿ ಕೋಟ್ಯಾಂತರ ರೂಪಾಯಿ, 100 ಕೋಟಿ ಟ್ರಾನ್ಸ್ಲೇಷನ್ ಆಗುವಂತಹ ವಿಷಯ ಇದು. ಇದಂತೂ ಏನು ಸರ್ ಚಿತ್ರರಂಗದ ಬಗ್ಗೆ ನೀವು ಸುದ್ದಿ ಮಾಡಿದ್ರಂತಲ್ಲ, ಇದೊಂದು ಇಂಪಾರ್ಟೆಂಟ್ ಸುದ್ದಿ. ಯಾಕಂದರೆ ಒಂದು ಚಿತ್ರ ಮೂಡಿ ಬರಬೇಕಾದ್ರೆ, ಒಂದು ಪರದೆ ಮೇಲೆ ಕಾಣಿಸ್ಕೋಬೇಕಾದ್ರೆ 100 ಜನ ಕೆಲಸ ಮಾಡ್ತಾರೆ, 100 ಜನರಿಗೆ ಒಂದು ಆಶ್ರಯ ಒಂದು ನೀಡಿರುತ್ತೆ ಈ ಚಿತ್ರ. ಹಾಗಾಗಿ ಅಷ್ಟೇ ಅಲ್ಲ, ಸುಮಾರು ಕೋಟ್ಯಾಂತರ ರೂಪಾಯಿ, 100 ಕೋಟಿ ಅಲ್ಲಿ ಖರ್ಚು ಮಾಡಿರುತ್ತೆ. ಆ ಖರ್ಚಲ್ಲಿ ಸುಮಾರು ಸರ್ಕಾರಕ್ಕೂ ಆದಾಯ ಆಗಿರುತ್ತೆ. ಹಾಗಾಗಿ ಇದ್ರ ಬಗ್ಗೆ ನಾನು ಸುದ್ದಿ ಮಾಡಿರೋದು. ಸ್ನೇಹಿತರೆ, ಜೂನಿಯರ್ NTR ಮಾಡಿರುವಂತಹ ದೇವರ ಚಿತ್ರಕ್ಕೆ 300 ಕೋಟಿ ಬಡ್ಜೆಟ್ ಹಾಕಿ ಮಾಡಿರೋಂಥ ಚಿತ್ರ ಇದು. ಚಿಕ್ಕ ಚಿತ್ರ ಅಲ್ಲ, ಇದು ದೊಡ್ಡ ಚಿತ್ರ. 300 ಕೋಟಿ ಬಡ್ಜೆಟ್ ಫಿಲ್ಮ್ ಇದು. ಇವು ಜೂನಿಯರ್ NTRದು 6 ವರ್ಷದ ನಂತರ ಬಂದಿರುವಂಥ ಚಿತ್ರ ಇದು. 6 ವರ್ಷ ಆಯಿತು. 6 ವರ್ಷದ ನಂತರ ಬಂದಿರೋ ಚಿತ್ರಕ್ಕೆ ಇವರು ಅಭಿಮಾನಿಗಳು ತುಂಬಾ ಕಾಯ್ಕೊಂಡಿದ್ರು. ಹೇಗಿರುತ್ತೋ ಯಾವ ಥರ ಅಂಥೇಳಿ ಬೆಳಗ್ಗೆನೇ 3 ಗಂಟೆಯಿಂದ ಜನ ಕಾಯ್ಕೊಂಡದ್ದು. 5 ಗಂಟೆನೇ ಆಂಧ್ರದಲ್ಲಿ ಕೆಲವೊಂದು ಕಡೆ ಶೋ ಶುರು ಮಾಡಿದ್ದಾರೆ. ಅದು ಸ್ಪೆಷಲ್ ಶೋ ಅಂಥೇಳಿ 5 ಗಂಟೆಯಲ್ಲಿ ನೋಡಿರೋರೆಲ್ಲ ಒಂದು ಚಿತ್ರದ ಬಗ್ಗೆ ಒಂದು ಸಂದೇಶ ಏನಿದೆ, ಯಾವ ರೀತಿ ಇದೆ ರಿಪೋರ್ಟ್ ಅಂತ ಕೇಳಿದಾಗ, ಚಿತ್ರ ಅಂತೂ ತುಂಬ ಬ್ಲ್ಯಾಕ್ ಬ್ಲಸ್ಟರ್ ಹಿಟ್ ಆಗುತ್ತೆ ಅಂತ ಎಲ್ಲ ಒಂದು ಅಭಿಮಾನಿಗಳೆಲ್ಲ ಮೊದಲನೇ ಸರಿ ಯಾರು ನೋಡಿದಾರೋ ಅವರೆಲ್ಲ ತುಂಬ ಇಷ್ಟಪಟ್ಟಿದ್ದಾರೆ. 300 ಕೋಟಿ ಹಾಕಿದ್ದಾರೆ ಅಂದರೆ ಇದು ಸುಮಾರು ಕೋಟಿಗಳು ದಾಟುತ್ತೆ. ಇದು 1500 ಟ್ಯಾಕ್ಸಿಗಳಲ್ಲಿ ಟಿಕೆಟ್ಸ್ ಆಲ್ರೆಡಿ ಬುಕ್ ಆಗಿದೆ. 1500 ಟ್ಯಾಕ್ಸಿಗಳಲ್ಲಿ ಒಂದು ಚಿಕ್ಕ ವಿಷಯ ಅಲ್ಲ. 1500 ಟ್ಯಾಕ್ಸಿಗಳಲ್ಲಿ ಬುಕ್ ಆಗಿರುತ್ತೆ ಟಿಕೆಟ್ಸ್ ಅಂದರೆ ಅಷ್ಟೊಂದು ಚಿಕ್ಕ ವಿಷಯ ಅಲ್ಲ. ಹಾಗಾಗಿ ಇದು ರಿಪೋರ್ಟ್ ಮೇಲೆ ಇನ್ನೂ ಹೈಲೈಟ್ ಆಗಿಬಿಡುತ್ತೆ. ಈ ರಿಪೋರ್ಟ್ ಏನಿದೆ ಅಂದರೆ ಎಲ್ಲ ಕಡೆಯೂ ಪ್ಲಸ್ ಆಗಿದೆ, ಒಂದು ಒಳ್ಳೆಯ ಪ್ಲಸ್ ಆಗಿ ರಿಪೋರ್ಟ್ ಬಂದಿದೆ. ಹಾಗಾಗಿ ಇನ್ನು ರೈಸ್ ಆಗೇ ಆಗುತ್ತೆ ಅದು ಎಲ್ಲ ಚಿತ್ರರಂಗಗಳಲ್ಲಿ. ಯಾಕಂದರೆ ಟ್ಯಾಕ್ಸಿಗಳು ಒಂದು 4 ತಿಂಗಳ ಹಿಂದೆ ಒಳ್ಳೆಯ ಚಿತ್ರಗಳಿಲ್ಲ ಅಂಥೇಳಿ ಟ್ಯಾಕ್ಸ್ ಹೊಂದಿರುವಂಥ ಮಾಲೀಕರು ಟ್ಯಾಕ್ಸಿಗಳನ್ನು ಮುಚ್ಚೋ ಸಂದರ್ಭ ಬಂದಿತ್ತು. ಕೆಲವರು ಆದರೆ ಶಾಶ್ವತವಾಗಿ ಚಿತ್ರಗಳೇ ಸಿಗ್ತಿಲ್ಲ ಅಂಥೇಳಿ ಮುಚ್ಚಿಬಿಟ್ಟು ಒಂದು ಫಂಕ್ಷನ್ ಅಲ್ಲೆಲ್ಲ ಮಾಡ್ತಿದ್ದಾರೆ. ಕೆಲವೊಂದು ಕಡೆ ನೀವು ಗಮನಿಸಿರ್ತೀರ. ಹಾಗಾಗಿ ಇರೋ ಚಿತ್ರರಂಗದಲ್ಲಿ ಈಗ ಕೆಲವೊಂದು ಚಿತ್ರಗಳು ಚೆನ್ನಾಗಿ ಮೂಡಿ ಬಂದರೆ ಮಾತ್ರ ಅವರು ಟ್ಯಾಕ್ಸಿಗಳು ನಡೆಯೋದು. ಹಾಗಾಗಿ ಈ ಚಿತ್ರ ಒಂದು ಆರಾಮಾಗಿ 1 ತಿಂಗಳವರೆಗೂ ನಡೆಯುತ್ತೆ ಅಂಥೇಳಿ ಒಂದು ಬ್ಲಾಕ್ ಬಸ್ಟರ್ ಆಗಿದೆ ಮೂವಿ. ಎಲ್ಲ ಕಡೆಯೂ ಒಂದು ಅಭಿಮಾನಿಗಳ ಒಂದು ಹಬ್ಬ ಮಾಡ್ಕೊತಿದ್ದಾರೆ. ಹಾಗಾಗಿ 300 ಕೋಟಿ ಬಡ್ಜೆಟ್ ಅಂದರೆ ಸುಮಾರು ಟ್ಯಾಕ್ಸ್ ವಸೂಲ ಆಗಿರುತ್ತೆ ಸರ್ಕಾರಕ್ಕೆ. ಈಗ ದಿನ ಒಂದು ಕಲೆಕ್ಟ್ ಆಗೋದು ನೋಡಬೇಕು. ಫಸ್ಟ್ ಡೇ ಎಷ್ಟು ಕಲೆಕ್ಟ್ ಆಗುತ್ತೆ ಅದೆಲ್ಲ ರಿಪೋರ್ಟ್ ಒಂದು 7 ಡೇಸಲ್ಲಿ ಸಿಗುತ್ತೆ. ಬಟ್ ಚಿತ್ರ ಅಂತೂ ಪ್ರತಿಯೊಬ್ಬರು ನೋಡ್ಬೋದು ಅಂತ ಹೇಳ್ತಾರೆ. ಒಂದು ಹಿಟ್ ಆಗಿದೆ ಚಿತ್ರ ಇದು. ಜನರ ಒಂದು ಅಭಿಮಾನಿಗಳ ಸಂದೇಶ ನೋಡಿದರೆ ಹಿಟ್ಟಾಗಿದೆ ಚಿತ್ರ ಇದು. ಎಲ್ಲ ಪ್ರೇಕ್ಷಕರಿಗೆ, ಅಭಿಮಾನಿಗಳಿಗೆಲ್ಲ ಇಷ್ಟ ಆಗಿ ಒಳ್ಳೆ ಸಂಭ್ರಮ ಮಾಡ್ತಿದ್ದಾರೆ. ಆಂಧ್ರದಲ್ಲಂತೂ ಜೂನಿಯರ್ NTR ಅಭಿಮಾನಿಗಳು ಯಾರೆಲ್ಲ ಇದ್ದಾರೆ ಸಂಭ್ರಮ ಮಾಡ್ತಾರೆ. ಆದರೆ ನಾನು ಹೇಳೋದು ಯುವಕರಿಗೆ, ಜಸ್ಟ್ ಒಂದು ಚಿತ್ರ ನೋಡಬೇಕು, ಒಂದು 3 ತಾಸು ಒಂದು ಮನಸ್ಸು ಉಲ್ಲಾಸಕ್ಕೆ ಅಷ್ಟಕ್ಕೆ ಬಿಡಬೇಕು. ಅದೇ ಹುಚ್ಚಿಟ್ಕೊಂಡು ನಿಮ್ಮ ಲೈಫ್ ಸ್ಟೈಲನ್ನು ಸುಮ್ಮನೆ ಅಲ್ಲೇ ಗಮನ ಹಾಕ್ಕೊಂಡು ಹೋಗ್ಬಿಡಿ. ನಮ್ಮ ಒಂದು ನಾಯಕನ ಚಿತ್ರ ಎಷ್ಟು ಟ್ಯಾಕ್ಸಿಗಳು ನಡೀತಿದೆ, ಎಷ್ಟು ಕಲೆಕ್ಷನ್ ಆಗಿದೆ, ಅದೇ ಕಡೆ ಗಮನ ಹಾಕ್ಬಿಡಿ. ಎಷ್ಟು ನೋಡಿದ್ರೆ ಆಯಿತಾ, ಮುಗೀತಾ. ನಿಮ್ಮ ಕೆಲಸದ ಮೇಲೆ ನಿಮ್ಮ ಯಾರು ನಟನೆ ಮಾಡೋ ನೀವು ಅಭಿಮಾನಿ, ಯಾರು ನಿಮ್ಮ ನಾಯಕ ಒಂದು ಫ್ಯಾನ್ಸ್ ಆಗಿ ನೀವು ಇರ್ತೀರೋ, ಅವರು ಯಾವ ರೀತಿ ಲೈಫ್ ಸ್ಟೈಲಲ್ಲಿ ಫೈನಾನ್ಸಿಗೆ ಚೆನ್ನಾಗಿ ಬೆಳೆದು ಲೈಫಲ್ಲಿ ಗ್ರೋ ಆಗ್ತಾ ಇರ್ತಾರೋ, ನೀವು ಕೂಡ ಅದನ್ನು ನೋಡಿ ಗ್ರೋ ಆಗಬೇಕು. ಸ್ವಲ್ಪ ಮುಂದೆ ಹೋಗಬೇಕು, ಡೆವಲಪ್ಮೆಂಟ್ ಆಗಬೇಕು. ಯಾರೋ ನಿಮ್ಮ ನಾಯಕ, ಇವಾಗ ದರ್ಶನ್ ಅಭಿಮಾನಿಗಳು ನೋಡಿದ್ದೀರಲ್ವ, ಏನೇನೋ ಒಂಥರ ಇದು ಮಾಡಿಕೊಂಡು ಸ್ವಲ್ಪ ಸಮಸ್ಯೆಗಳಲ್ಲಿ ಬಿದ್ದು ಕೇಸು ಕೋರ್ಟ್ ಅಂತ ಹೇಳಿ, ಆ ರೀತಿ ಆಗದೆ ಚಿತ್ರ ನೋಡಬೇಕು, ಬಿಡಬೇಕು, ಅಷ್ಟಕ್ಕೆ ಇರಿ, ಲೈಫ್ ಚೆನ್ನಾಗಿರುತ್ತೆ.
ಮತ್ತು ಸುಮ್ಮನೆ ಓವರ್ ಅಂಥೇಳಿ ಏನೋ ಹಾಲು ತೊಗೊಂಡೋಗಿ ಸುರಿಯೋದು, ಮನೆಯಲ್ಲಿ ಹಾಲು ಬಿಲ್ ಕಟ್ಟಿರಲ್ಲ, ಅದನ್ನು ತಿಳ್ಕೊಬೇಕಪ್ಪ ಕಟ್ಟಿದಾರ ಇಲ್ವಂತ. ಅದನ್ನು ಬಿಟ್ಟು ನೀವು ಹಾಲಾಭಿಷೇಕ, ತುಪ್ಪದ ಅಭಿಷೇಕ ಅವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಚುರುಕು ಮಾಡೋದು ಕೆಲಸ ಆಗು ನೋಡಿ ಸಂತೋಷ ಪಡಿ. 3 ತಾಸು ಮ್ಯೂಸಿಕ್ ಅಭಿಮಾನಿಗಳಿದ್ರೆ ಮ್ಯೂಸಿಕ್ ಇಷ್ಟಪಡಿ, ಡೈಲಾಗ್ಸ್ ಇಷ್ಟಪಡೋರು ಡೈಲಾಗ್ಸ್ ಇಷ್ಟಪಡಿ, ಅಷ್ಟು ಮಾಡಿ ಸಾಕು, ಗೊಂದಲಗಳಿಗೆ ಬೇಡ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು. ಸುದ್ದಿ ಇಷ್ಟ ಆದರೆ ಲೈಕ್ ಮಾಡಿ.